ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ರಾಮೇಶ್ವರಂ. ನೀವು ನೋಡ್ತಾ ಇರೋದು ರಾಮೇಶ್ವರಂ ಒಳಗಡೆ ಇರೋ ಟೆಂಪಲ್. ಇವಾಗ ನಾವು ಭಾವಿಸ್ಕೊಂಡು ಸ್ನಾನ ಮಾಡಿಕೊಂಡು ಅಲ್ಲಿಂದನೇ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇವಾಗ ಹೋಗ್ತಿರೋದು ದರ್ಶನಕ್ಕೆ. ಆ ಥರ ಇಲ್ಲಿ ರಾಮೇಶ್ವರಮಲ್ಲಿರೋ ಪ್ಲೇಸ್ ಮಾತ್ರ ನಾನು ಎಲ್ಲೂ ನೋಡೇ ಇಲ್ಲ. ನೀವು ಫಸ್ಟು ಅಗ್ನಿ ತೀರ್ಥಮ್ ಹೋಗಬೇಕು, ಅಲ್ಲಿ ಸ್ನಾನ ಮಾಡಿ ಅದೇ ಒದ್ದೆ ಬಟ್ಟೆಯಲ್ಲಿ ನೀವು ಭಾವಿಸ್ಕೊಂಡು ಸ್ನಾನ ಮಾಡೋಕ್ಕೆ ಹೋಗಬೇಕು. ಅಲ್ಲಿ ಗೊತ್ತಾ 22 ಬಾವಿಗಳಿದೆ, ಅದರಲ್ಲಿಂದ ನಿಮಗೆ ನೀರು ಹಾಕ್ತಾರೆ. ಒಂದು ಸ್ವಲ್ಪ ಹತ್ತಿರ ಹೋದರೆ ಹತ್ತಿರದಿಂದನೂ ಹಾಕ್ತಾರೆ, ದೂರದಿಂದನೂ ಹಾಕಿಬಿಡ್ತಾರೆ. ಅದು ಸ್ನಾನ ಮಾಡಿಕೊಂಡು ಅಲ್ಲೇ ಬಟ್ಟೆ ಚೇಂಜ್ ಮಾಡೋಕ್ಕೆ ನಿಮಗೂ ಪ್ಲೇಸು ಸಹ ಇರುತ್ತೆ. ಗಂಡು ಮಕ್ಕಳಿಗೆ ಹೊರಗಡೆನೇ ಮಾಡ್ಬೋದು, ಹೆಣ್ಮಕ್ಳಿಗೆ ಸಪ್ರೇಟಾಗಿ ಒಳಗಡೆ ಇದೆ, ಮೀನ್ಸ್ ಓಪನ್ ಪ್ಲೇಸಲ್ಲೇ ಇದೆ. ಬಟ್ಟೆ ಚೇಂಜ್ ಮಾಡಿಕೊಂಡು ನೀವು ಬಂದು ಸ್ಟ್ರೇಟ್ ನಿಮಗೆ ದರ್ಶನಕ್ಕೆ ನಿಂತ್ಕೊಳಕ್ಕೆ ಹೋಗಿ ಕಳಿಸ್ಬಿಡ್ತಾರೆ. ತುಂಬ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯೆನ್ಸ್, ಮಾತ್ರ ಲೈಫ್ ಟೈಮ್ ಮೆಮೊರಿಯಲ್ ಅಂತ ಹೇಳ್ಬೋದು. ಮತ್ತು ಒಳಗಡೆ ಪಿಲ್ಲರ್ಸ್ ನೋಡಿ ನೀವು ಎಷ್ಟು ಚೆನ್ನಾಗಿ, ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ವೈಬ್ರೆಂಟಾಗಿ ಮಾಡಿದ್ದಾರೆ ಅಂಥೇಳಿ. ಆ ಟೈಮಲ್ಲಿ ಎಷ್ಟು ಟ್ಯಾಲೆಂಟೆಡ್ ಆಗಿದ್ರು ನಮ್ಮ ಇಂಡಿಯಾದಲ್ಲಿ ಅಂತ ನೋಡ್ಬೋದು. ಮತ್ತು ಒಳಗಡೆ ಒಂದು ಎಲಿಫೆಂಟು ಸಹ ಇದೆ. ಎಲಿಫೆಂಟಿಗೆ ಎಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಅಂದರೆ, ಯಾರು ಅದಕ್ಕೆ ದುಡ್ಡು ಕೊಡ್ತಾರೆ ಅವ್ರಿಗೆ ಮಾತ್ರ ಅವ್ರ ಆಶೀರ್ವಾದ ಮಾಡುತ್ತೆ. ಬಟ್ ಅಲ್ಲಿ ವೀಡಿಯೋ ಫೋಟೋಸು ಅಲೌ ಇರಲಿಲ್ಲ. ಅಲ್ಲಿಂದ ನಾವು ಸ್ಟ್ರೇಟ್ ಎಂಟ್ರಿ ಆಗಿದ್ದೆ ಗೋಪುರದ ಒಳಗಡೆ. ಇಲ್ಲಿ ತುಂಬ ಕ್ಯೂ ಇತ್ತು. ನಾವು ಅಂದ್ಕೊತಾ ಇದ್ವಿ ಆಯ್ತು ಇವಾಗ ಬಂದ್ವಿ ಅಂತ. ಬಟ್ ಕ್ಯೂ ಮಾತ್ರ ತುಂಬಾ ಇತ್ತು. ಎಲ್ಲೂ ವೆಯ್ಟ್ ಏನೂ ಮಾಡಿಸ್ಲಿಲ್ಲ, ಕ್ಯೂ ರನ್ನಿಂಗಲ್ಲೇ ಇತ್ತು. ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಆಲ್ಮೋಸ್ಟ್ 1-2 ಅವರ್ಸ್ ನಿಂತ್ಕೊಂಡಿದ್ವಿ ನಾವು ಕ್ಯೂ ಅಲ್ಲಿ. ಮಾರ್ನಿಂಗು ಭಾವಿಸ್ಕೊಂಡಿಗೆ ಹೋಗಬೇಕಾದ್ರೆ ಅಲ್ಲಿ 1 ಅವರ್, ಇಲ್ಲಿ 2 ಅವರ್ಸ್ ಅಂದರೆ 3 ಅವರ್ಸ್. ಮತ್ತು ಅಗ್ನಿ ತೀರ್ಥಮಲ್ಲಿ ಸ್ನಾನ ಮಾಡೋಕ್ಕೆ ಟೋಟಲಿ ಬೆಳಗ್ಗೆ ನಾವು 6 o'clock 5:30ಗೆ ಬಂದಿದ್ವಿ ನಾವು. 5:30ಇಂದ ನಮಗೆ ರಿಟರ್ನ್ ಆಗೋಕ್ಕೆ 11 ಆಗಿಬಿಟ್ಟಿತ್ತು. ಅಷ್ಟು ಲೇಟ್ ಆಗಿಬಿಟ್ಟಿತ್ತು. ಬಟ್ ದೇವ್ರ ದರ್ಶನ ಮಾಡೋಕ್ಕೆ ಆ ಖುಷಿ ಇರುತ್ತಲ್ವ, ಎಲ್ರಿಗೂ ಅದು ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ನೀವು ನೋಡ್ಬೋದು, ಇದು ಮೇನ್ ಗೋಪುರ. ಇಲ್ಲೇ ನಿಮಗೆ ಸ್ಫಟಿಕಲಿಂಗ, ಶಿವಲಿಂಗ ಕಾಣಿಸೋದು. ಬಟ್ ಇಲ್ಲಿ ಇನ್ನೊಂದೇನು ಅಂದರೆ, ತಮಿಳ್ನಾಡಲ್ಲಿ ನಿಮಗೆಲ್ಲೂ ಸಹ ದೇವಸ್ಥಾನದಲ್ಲಿ ಒಳಗಡೆ ಲೈಟ್ ಹಾಕೋದಿಲ್ಲ, ಓನ್ಲಿ ದೀಪದಿಂದನೇ ದೇವ್ರನ್ನ ತೋರಿಸ್ತಾರೆ. ಅದನ್ನ ನೋಡಿ ತುಂಬ ಚೆನ್ನಾಗಿ ಅನ್ನಿಸ್ತು. ಕ್ಲಾರಿಟಿಯಲ್ಲಿ ಕಾಣಿಸೋಕ್ಕಿಲ್ಲ, ಯಾಕಂದರೆ ಮೊಬೈಲಲ್ಲಿ ಅಲೌ ಇರಲಿಲ್ಲ. ಆದ್ರೂ ನಾವು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿಂದ ಒಂದು ಸ್ವಲ್ಪ ಲಡ್ಡು ಪ್ರಸಾದ ಏನಿರುತ್ತಲ್ವ ಅಲ್ಲೇ ಒಳಗಡೆ ಕೊಡ್ತಾ ಇರ್ತಾರೆ, ಅದು ಪ್ರಸಾದ ಎಲ್ಲ ತೊಗೊಂಡ್ವಿ. ಒಂದು ಸ್ವಲ್ಪ ಪಿಕ್ಚರ್ಸ್ನ ನಾವು ಕ್ಯಾಪ್ಚರ್ ಮಾಡ್ಕೊಂಡಿರೋದನ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಯಾವುದಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಈ ಸೀರೀಸ್ನ ಮಾತ್ರ ನಾನು ಕಂಟಿನ್ಯೂ ಮಾಡ್ತೀನಿ, ಎಲ್ಲೆಲ್ಲಿ ಹೋದ್ವಿ ಅಂಥೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಕನ್ನಡ ಹುಡುಗಿನ ನೀವೇ ಮುಂದೆ ತರಬೇಕು. ಹಂಗಾಗಿ ನಾನು ಹೇಳ್ತಾ ಇರೋದು, ಎಲ್ಲರೂ ವಿಡಿಯೋನ ಕಂಟಿನ್ಯೂ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಆಫ್ ಯು.